ರೇವಣ್ಣ ಅವರು ಒಂದು ತಂದೆ ಇದ್ದ ಹಾಗೆ ಎಲ್ಲರಿಗೂ ಆ ರೀತಿ ಅವ್ರ ಮೇಲೆ ನಾವು ಅಳು ಬರುತ್ತೆ ನಮಗೆ. ನಮ್ಮ ಕಣ್ಣಲ್ಲಿ ಒಂದು ರಕ್ತಾನು ಬರಂಗೆ ಆಗ್ತಿದೆ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಒಬ್ರಿಗೆ ಕೊಂದುಬಿಟ್ರೆ ಏನು ಬರಲ್ಲ. ಈ ಹೆಣ್ಮಗುಗೆ ಒಂದು ಶೀಲ ಕೆಡಕ್ ಮಾಡ್ತಾರಲ್ಲ, ಅವನು ಬದುಕಿದ್ದು ಸತ್ ಹಾಗೆ. ಮೋದಿಯವರು ಹಾಗೆ ಹೇಳಿದಾರಲ್ಲ, ಯಾರೇ ತಪ್ಪು ಮಾಡಿದ್ರು ಈ ರೀತಿ ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗಬೇಕು ಅಂತ ಮೋದಿಯವರು ಕೂಡ ಹೇಳಿದ್ದಾರೆ. ಪ್ರಜ್ವಲ್ ಅವರಿಗೆ ನಾವೆಲ್ಲ ನಿಮ್ಮ ಕುಟುಂಬದವರೇ ತಿಳ್ಕೊಳ್ಳಿ, ನಾವೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಕಳಿ ನೀವು ಬಂದು ಹಾಜರಾಗಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಹಾಜರಾಗ್ಬಿಟ್ರೆ ಮಾತೇ ಬೇರೆ. ಜನಗಳಿಗೆ ಎಲ್ಲ ಯಾವ್ಯಾವ ಪಕ್ಷದವ್ರು ಯಾವ್ಯಾವ ರೀತಿ ಅವರಪ್ಪ ಅಂತ ಜನಗಳಿಗೆ ಮುಂದಿನ ಪೀಳಿಗೆ ಅವ್ರಿಗೆ ಇದು ಅರ್ಥ ಆಗುತ್ತೆ. ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ಈ ರೀತಿ ಆಗ್ಬಿಟ್ಟಿದೆ. ಸರ್, ತಮ್ಮ ಹೆಸರು? ಅಬ್ದುಲ್ ಜಬ್ಬಾರ್ ಶೇಖ್ ಅಂತ ಮೇಡಮ್. ಓಕೆ, ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಏನು ಅನ್ಸುತ್ತೆ ಓವರ್ ಆಲ್ ಪ್ರಕರಣ? ಒಂದು ಪ್ರಜ್ವಲ್ ರೇವಣ್ಣನು ಓದುವಾಗ ಶಾಲೆಯಲ್ಲಿ ಕೇಳಿದ್ದಾರೆ, ಕೊಲೆಬೇಡ, ಹುಸಿಯ ನುಡಿಯಲಬೇಡ, ಅನ್ಯರನ್ನು ಅಹಿಂಸೆ ಪಡಬೇಡ, ತನ್ನನ್ನು ಬಣ್ಣಿಸಬೇಡ, ಇದರ ಅಳಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಅದಂತ ಪರಿ ಮಾತಾಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ಮಾಂಡಿತ ದೀಪ್ತಿ ಅಂತಿರಬೇಕು, ಮುತ್ತಿನಂತಿರಬೇಕು. ಈ ಮಾತಿಗೆ ನಡೆದಿದ್ದಾರೆ ಮೆಚ್ಚುವ ದೇವನೋಭವ. ಅದೇ ರೀತಿ ನಾವು ಈ ವಚನಗಳ ಬದ್ಧೆಯಾಗಿ ನಾವು ನಡಿಬೇಕು. ಆದರೆ ಇಲ್ಲೇನಾಗಿದೆ ಅಂದರೆ, ಇವಾಗ ಒಂದು ರೀತಿಯಿಂದ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಕೇಳ್ದ ಅಂದರೆ ಅಳು ಬರುತ್ತೆ, ಒಂಥರ ದುಃಖ ಬರುತ್ತೆ. ಯಾಕಂದರೆ ಅವರು ನಮ್ಮೂರವರು, ನಾನು ಹುಟ್ಟಿದವರು ಹಾಸನ. ಈ ರೀತಿಯಾಗಿ ಅವರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ರೀತಿ ಅವ್ರ ಮೇಲೆ ಅಪಪ್ರಚಾರನೋ ಅಥವಾ ನಿಜವಾದ್ರೂ ಈ ರೀತಿ ಮಾಡೋದು ಒಳ್ಳೆಯದನ? ಇದು ಮಾಡಿದ್ರೆ ನಾವು ಯಾವ್ದೇ ಆಗಲಿ ಕೆಟ್ಟ ಕೆಲಸ ಮಾಡಿದ್ರೆ ಘೋರ ಅಪವಾದ ಇದು. ಅಂದರೆ ಒಬ್ರಿಗೆ ಕೊಂದುಬಿಟ್ರೆ ಏನು ಬರಲ್ಲ. ಈ ಹೆಣ್ಮಗುಗೆ ಒಂದು ಶೀಲ ಕೆಡಕ್ ಮಾಡ್ತಾರಲ್ಲ, ಅದು ಘೋರ. ಅಂದರೆ ಅವನು ಬದುಕಿದ್ದು ಸತ್ ಹಾಗೆ. ಯಾಕಂದರೆ ಹೇಳ್ತಾರಲ್ಲ, ಅಲ್ಲಿ ನಾವು ನಡೆಯುವಾಗ ಹುಲ್ ಬೆಳೆಯಲ್ಲ ಅಂತ ಹೇಳ್ತಾರಲ್ಲ. ನೀವು ಹಾಸನದಾರ ಆಗಿರೋದ್ರಿಂದ ನಿಮಗೆ ಪ್ರಶ್ನೆ, ನಿಜಕ್ಕೂ ಈ ಘಟನೆ ನಡೆದಿದೆ ಅನ್ಸುತ್ತಾ ಇಲ್ವಾ? ನನಗೆ ಅಂತೂ ಮೇಡಮ್ ಆಶ್ಚರ್ಯ ಆಗುತ್ತೆ. ಅಂದರೆ ನಡೆದ್ರೂ ಇವ್ರಿಗೆ ಬಿಡಬಾರ್ದು, ನಡೆದಿಲ್ಲ ಅಂದರೆ ಅದು ಬೇರೆ ಮಾತು. ಇವಾಗ ನಡೆದಿದೆ ಅಂತ ಎಲ್ಲರೂ ಅದೇ ಹೇಳ್ತಿದ್ದಾರೆ. ನಾನು ಯಾವ ರೀತಿ ನಡೆದಿಲ್ಲ ಅಂತ ಹೇಳೋಕ್ಕಾಗುತ್ತೆ? ಎಲ್ಲರೂ ಅದೇ ವೋಟ್ ಹಾಕ್ತಿದ್ದಾರೆ. ಇವಾಗ ನಾನು ಒಂದ್ಸರಿ ಕೇಳಿ ನೋಡಿದೆ, ಹಾಸನದಲ್ಲಿ ಹೋಗಿದ್ದೆ, ಇದು ಸತ್ಯನ ಅಂತ. ಅಂದರೆ ನಮ್ಮವರು ಸ್ವಲ್ಪ ಇದಾರಲ್ಲ, ಇಲ್ಲ ರೀ ಏನೋ ಹೇಳೋಕ್ಕಾಗ್ತಾಯಿಲ್ಲ, ಇಲ್ಲೇನೋ ಸ್ವಲ್ಪ ಎಡಿಟಿಂಗ್ ಇರ್ಬೋದು, ಹಾಗೆ ಹೀಗೆ ಮಾತುಗಳು ನಡೀತಿದೆ. ಅಲ್ಲಿನ ಜನಕ್ಕೂ ಕೂಡ ಕನ್ಫ್ಯೂಷನ್ ಇದೆಯಾ ಅಂತ? ಮಸೀದಿಯಲ್ಲಿ ಏನಾರು ಆಯ್ತಂತ ಕರೀತಿದ್ರು ಫಂಕ್ಷನ್ಗೆ. ಅವಾಗ ಇನ್ನೂ ಅವರು ಅಧ್ಯಕ್ಷರಾಗಿದ್ದರು. ನಾನು ಆವಾಗ 10 ವರ್ಷದವನಿದ್ದೆ, 12 ವರ್ಷದವನು. ನನಗೆ ಕೆಲಸ ಭಾಳ ಇದ್ದಿದೆ. ಅವರು ಭಾಳ ನಮಗೆಲ್ಲ ಭಾಳ ಸಹಾಯ ಮಾಡಿದ್ದಾರೆ. ಆದರೆ ಅವರಾದರೂ ಕೂಡ ನಿಮಗೆ ನಂಬೋದಕ್ಕೂ ಕಷ್ಟ ಆಗ್ತಾ ಇದೆ, ಬಟ್ ನಂಬದೆ ಬಿಡೋದಕ್ಕೂ ಆಗ್ತಾ ಇಲ್ಲ ಅಂತನಾ ಹೇಗೆ? ಅಂದರೆ ಅವರು ಮನೆಯ ಒಂದು ನಮ್ಮ ಒಂದು ಮನೆಯ ಒಂದು ಭಾಗ ಇದ್ದ ಹಾಗೆ. ಯಾಕಂದರೆ ಅಣ್ಣ ತಮ್ಮದಿರ ಮೇಲೆ ಈ ರೀತಿ ಬರ್ತೈತೆ ಅಂದರೆ ಅಪಚಾರ, ಅದ್ರ ಬಗ್ಗೆ ನಾವು ಒಂದೇ ಸರಿಗೆ ಅದ್ರ ಮೇಲೆ ನಾವು ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಾಯ ಮಾಡ್ತೀರಾ ಹೇಗೆ ಸರ್? ನೋಡಿ, ಇದ್ರ ಏನಾಗಿತ್ತು ಅಂದರೆ, ಅಪ್ಪನೇ ಹೇಳ್ತಾನೆ ಮಗ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ. ಆವಾಗ ಮಗ ಅಪ್ಪನಿಗೆ ಹೇಳೋಕ್ಕಾಗಲ್ಲ ಶಿಕ್ಷೆ ಕೊಡಿ ಅಂತ. ಯಾಕಂದರೆ ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ರೇವಣ್ಣ ಅವರು ಒಂದು ತಂದೆ ಇದ್ದ ಹಾಗೆ ಎಲ್ಲರಿಗೂ ಆ ರೀತಿ ಅವ್ರ ಮೇಲೆ ನಾವು ಅಳು ಬರುತ್ತೆ ನಮಗೆ. ನಮ್ಮ ಕಣ್ಣಲ್ಲಿ ಒಂದು ರಕ್ತಾನು ಬರಂಗೆ ಆಗ್ತಿದೆ. ಯಾಕಂದರೆ ಅದು ಹೇಳಕ್ಕೆ ನಂಬೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ನಮ್ಮದೇ ಇರೋದಕ್ಕೂ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಬೇಡದು. ಅದು ಸುಳ್ಳಾಗಿ ಪರಿವರ್ತನೆಗೊಂಡ್ರೆ ಎಲ್ಲರಿಗೂ ಸಂತೋಷ ಅಂತ. ನಾವು ಏನು SIT ತನಿಖೆ ನಡೀತಾ ಇದೆ, ತಪ್ಪು ಮಾಡಿಲ್ಲ ಅಂದರೆ ಇಷ್ಟರೊಳಗೆ ವಿಚಾರಣೆಗೆ ಹಾಜರಾಗಬಹುದಿತ್ತಲ್ವಾ? ನೋಡಿ, ಅವರು ಹಾಜರಾಗೋದು ಬಿಡೋದು ಅವ್ರ ಮೇಲೆ ಬಿಟ್ಟಿರೋದು. ಯಾಕಂದರೆ ಆ ಸ್ಥಳದಲ್ಲಿ ನಾವಿರಲಿ ಅವರಿರಲಿ ಅವ್ರವ್ರಿಗೆ ಗೊತ್ತಾಗುತ್ತೆ ಏನಂತ. ತಪ್ಪು ಮಾಡಿಲ್ಲ ಅಂದರೆ ಯಾರಿಗೂ ಕೂಡ ಹೆದರ್ಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಒಪ್ತೀನಿ. ನಾನು ಇಷ್ಟೇ ಹೇಳೋದು, ರೇವಣ್ಣ ಅವ್ರ ಮಗನಿಗೆ ಅದೇ ಹೇಳೋದು, ಅದು ತಪ್ಪು ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ. ತಮ್ಮಲ್ಲಿ ನಾನು ಕೇಳಿಕೆ, ತಪ್ಪಾಗಿಲ್ಲ ಅಂದರೆ ಹೆದರಬೇಡಿ, ಮುಂದೆ ಬಂದು ಅದೇನಿದೆ ಡೀಟೇಲ್ಸ್ ಹೇಳಿಬಿಡಿ. ಬಟ್ ಈಗ ವಿದೇಶಕ್ಕೆ ಹೋಗಿರೋದು ಮತ್ತು ಇಷ್ಟು ದಿನ ವಿಚಾರಣೆಗೆ ಹಾಜರಾಗದೇ ಇರೋದು ಕೂಡ ಸಾಕಷ್ಟು ಅನುಮಾನ ಹುಟ್ಟು ಹಾಕುತ್ತೆ. ಒಂದು ಅನುಮಾನ ಏನು ಹುಟ್ಟಾಗ್ತಿದೆ ಅಂದರೆ ಮೇಡಮ್, ಎಲೆಕ್ಷನ್ ಮುಂಚೆನೇ ಇದೆಲ್ಲ ತೆಗಿಬೇಕಾಗಿತ್ತು ಅವರು. ಇದು ಎಲೆಕ್ಷನ್ ನಡೀತಿದೆ ಅಂದರೆ ತೆಗ್ದಿದ್ದಾರೆ. ಇದು ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಸಂಶಯ ಹುಡ್ತಾ ಇದೆ, ಏನೋ ಇಲ್ಲಿ ಕುತಂತ್ರ ನಡೆದಿದೆ. ಇದಕ್ಕಿದ್ದಂಗೆ ಅವ್ರು ಬಿಜೆಪಿಗೆ ಸೇರ್ಕೊಂಡ್ಬಿಟ್ರಲ್ಲ. ಕುತಂತ್ರ ನಡೀತಾ ಇದೆ ಅಂದ್ರೂ ಕೂಡ ಅವರು ತಪ್ಪು ಮಾಡಿಲ್ಲ ಅಂದ್ರೆ ವಿಚಾರಣೆಗೆ ಹಾಜರಾಗಬಹುದಿತ್ತಲ್ವಾ? ತನಿಖಾಧಿಕಾರಿಗಳ ಮುಂದೆ ಏನು ಇನ್ಸಿಡೆಂಟ್ ಇದೆಯೋ ಹೇಳ್ಬೋದಿತ್ತು. ನಾನು ಇಷ್ಟೇ ಹೇಳೋದು, ರೇವಣ್ಣ ಅವ್ರಿಗೆಲ್ಲ ಇಷ್ಟೇ ಹೇಳೋದು, ಏನು ಪ್ರಜ್ವಲ್ ಅವರಿಗೆ ನಾವೆಲ್ಲ ನಿಮ್ಮ ಕುಟುಂಬದವರೇ ತಿಳ್ಕೊಳ್ಳಿ, ನಾವೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಕಳಿ ನೀವು ಬಂದು ಹಾಜರಾಗಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಹಾಜರಾಗ್ಬಿಟ್ರೆ ಮಾತೇ ಬೇರೆ. ಯಾಕಂದರೆ ನಿಮ್ಗೆ ಬೈದರೆ ನಮಗೂ ಬೈದಂಗೆ. ಯಾಕಂದರೆ ನಾವೆಲ್ಲ ಒಂದಾಗಿರೋದು ಒಂದೇ ಊರು, ಬೆಂಗಳೂರು ಹಾಸನ ನೀವು ಡೆವಲಪ್ ಮಾಡಿದ್ದೀರಾ, ನಿಮ್ಮ ಊಟ ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಅನ್ನ ತಿನ್ನೋ ಇದರಲ್ಲಿ ಕಣ್ಣು ಹಾಕೋಕ್ಕಾಗಲ್ಲ. ಆ ರೀತಿ ನೀವು ಬಂದ್ಬಿಟ್ಟು ಅಲ್ಲಿ ಹಾಜರಾಗಿ ಅದೇನಿದೆ ಹೇಳಿ ಧೈರ್ಯದಿಂದ. ಈ ರೀತಿ ನೀವು ಮರಿ ಮಾಚ್ಕೊಂಡ ಅಂದರೆ ಎಲ್ಲರೂ ಅದೇ ಹೇಳೋದು,
ನೀನು ಯಾಕೆ ಮುಂದೆ ಬರಲ್ಲ, ನೀನೇನೋ ತಪ್ಪು ಮಾಡಿದ್ಯಾ ಅಂತ ಅವರಲ್ಲಿ ಇದೆ, ಸಂದೇಹ ಇದೆ. ಆ ಸಂದೇಹ ದೂರ ಮಾಡಬೇಕಂದ್ರೆ ಅದು ನೀವು ಬಂದು ಮುಂದೆ ಹಾಜರಾದರೆ ಆ ಸಂದೇಹ ದೂರ ಆಗುತ್ತೆ. ಆದರೂ ನಿಮ್ಮದು ಏನಾರ ದುರಾದೃಷ್ಟವಶಾತ್ ಏನಾರ ಅದು ನೀವು ಮಾಡಿದ್ದೇ ಆದಿದ್ದರೆ ನಾನು ಏನು ಮಾಡೋಕ್ಕಾಗಲ್ಲ. ಆ ದೇವರೇ ಆಗಲಿ ಅಂತ ಹೇಳ್ತೀರಾ. ಅದು ನಾನು ತಪ್ಸೋಕ್ಕಾಗಲ್ಲ. ಇನ್ನೊಂದು ಕಡೆ ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣ ಅವರು ಕೂಡ SIT ವಶದಲ್ಲಿದ್ದಾರೆ. ಹೌದು, ಇದನ್ನು ಕೇಳಿ ಬರ್ತಾ ಇದೆ. ನನಗೆ ನಿದ್ದೆನೂ ಬರ್ತಾ ಇಲ್ಲ. ಯಾಕಂದರೆ ಏನಪ್ಪ ಇದು ಇದಕ್ಕಿದ್ದಂಗೆ ಎಷ್ಟು ಒಳ್ಳೆ ಜನ, ಯಾಕೆ ಇದೇ ರೀತಿ ಅವ್ರ ಮೇಲೆ ಇದು ಆಗ್ತಿದೆ, ಏನು ಮಾಡಿದಾರೋ ಅಥವಾ ಏನಿದು, ಹೆಂಗೆ ಕನಸು ಕಾಣ್ತಿದ್ದೀವೋ ನಾವು, ಕನಸ ಏನು ಗೊತ್ತಾನೂ ಆಗ್ತಾ ಇಲ್ಲ. ಅದಕ್ಕೆ ಈ ರೀತಿ ಅವ್ರಿಗೆ ದೇವರು ಕಾಪಾಡಬೇಕಂತ ನಾನು ಆ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತಾ ಇದ್ದೀನಿ. ಅಂದರೆ ಅವ್ರಿಗೆ ದೇವರು ಒಂದು ರೀತಿಯಿಂದ ಅವ್ರಿಗೆ ಉಳಿಸಲಿ ಅಂತ ಆದಷ್ಟು ನಾವು ಎಷ್ಟು ಜನ ಅವ್ರ ಅಭಿಮಾನಿಗಳಿದ್ದಾರೆ ನಾವು ಕೋರ್ಕೊಳ್ತಾ ಇದ್ದೀವಿ. ಅವ್ರು ಕೆಟ್ಟದನ್ನು ನಾವು ಬಯಸಲ್ಲ, ಯಾರೂ ಬಯಸಲ್ಲ ಕೆಟ್ಟದನ್ನು. ಒಂದು ಕಾಲದಲ್ಲಿ ನಮ್ಮ ಯಾರೋ ಸಿದ್ದರಾಮಯ್ಯ ಅವರು ಮತ್ತು ಇವರೆಲ್ಲ ಒಂದು ಕಟ್ಟಿರೋದು ಪಕ್ಷ ಜನತಾ ಪಕ್ಷ, ಅದು ನಮ್ಮ ತಂದೆನೂ ಅದರಲ್ಲಿ ಭಾಗವಹಿಸಿದರು. ಆ ಜನತಾ ಪಕ್ಷದಲ್ಲಿ ಇವರೆಲ್ಲ ಬೇಕಾಗಿ ಯಾರೂ ಮಾಡಲ್ಲ. ಇವಾಗ ಇದರಲ್ಲಿ ನಾವು ಏನು ತಿಳ್ಕೊಳ್ಳೋಕ್ಕೂ ಆಗಲ್ಲ. ಇವಾಗ ಅವರಾಗಿ ಮಾಡಿದರೆ ಅದು ತಪ್ಪು, ಅವರು ಆಯಿತು ಅಂತ ಹೇಳಬೇಕಾಗುತ್ತೆ ಮುಂದೆ. ಇಲ್ಲ ಅಂದರೆ ನಾವಾಗಿ ತಪ್ಪು ಮಾಡಿದ್ದೀರಾ ಅನ್ನೋದಕ್ಕೂ ಹೇಳೋಕ್ಕೂ ಆಗೋಕ್ಕಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿದೆ ಮಾಡಿದಾರೋ ಮಾಡಿಲ್ವೋ ಅಂತ ದೇವರೇ ಬಲ್ಲ. ಅದಕ್ಕೆ ಅದೇನಿದೆ ಸರಿಯಾದ ರೀತಿಯಲ್ಲಿ ಆ ನ್ಯಾಯ ಕೊಡಬೇಕು. ಅದಕ್ಕೆ ನಾನು ಅಷ್ಟೇ ಕೇಳ್ಕೊಳ್ಳೋದು. ಮುಂದೆ ಈ ರೀತಿ ಯಾವ ಹೆಣ್ಮಕ್ಳಿಗೂ ಆ ರೀತಿ ಯಾರೇ ಮಾಡಿರಲಿ, ಅದು ಇವರಾರ ಮಾಡಿರಲಿ, ಇವ್ರ ಕಡೆ ಬೇರಾರ ಮಾಡಿರಲಿ, ಬೇರಾರ ಮಾಡಿಬಿಟ್ಟು ಇವ್ರ ಮೇಲೆ ಅಪರಾಧ ಹೊರಿಸಿರಲಿ, ಅವ್ರು ಯಾರೇ ಆಗಲಿ ಅವ್ರಿಗೆ ಹುಡುಕ್ಬಿಟ್ಟು ಶಿಕ್ಷೆ ಕೊಡಬೇಕಂತ ನಾನು ಇಷ್ಟು ಹೇಳ್ತೀನಿ. ಯಾಕಂದರೆ ಇವತ್ತು 2,000 ಆಯಿತು, ನಾಳೆ 3,000 ಆಯಿತು, 4,000 ಆಯಿತು, ಈ ರೀತಿ ಬೆಳೀತಾ ಇದ್ದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಒಂದು ಸ್ವತಂತ್ರದಿಂದ ತಿರುಗಾಡೋದೇ ಕಷ್ಟ ಆಗುತ್ತೆ. ನಾವೆಲ್ಲ ಕೂಡಿ ಸ್ವತಂತ್ರ ತಂದಿದ್ದೀವಿ. ಇವಾಗ ಜಾತಿ ಆಯಿತು, ಎಲ್ಲ ಆಯಿತು, ನೀನು ಆಯಿತು, ನಾನು ಆಯಿತು, ಹೇಳ್ತಾರೆ ನೋಡಿ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ಈ ರೀತಿ ಆಗ್ಬಿಟ್ಟಿದೆ. ಆ ರೀತಿ ಆಗಬಾರ್ದು ಅಂತ ನಾನು ಅನ್ನೋದು. ಸರ್, ತಮ್ಮ ಹೆಸರು? ಪ್ರಭು. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಇನ್ಸಿಡೆಂಟ್ ಬಗ್ಗೆ ಗೊತ್ತಾಗಿರುತ್ತೆ, ಏನು ಹೇಳ್ತೀರಾ ಸರ್ ಇದಕ್ಕೆ? ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಈಗ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ, ಹೇಗೆ? ಅದು ತನಿಖೆ ಬಂದಮೇಲೆ ಗೊತ್ತಾಗುತ್ತೆ, ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ತಪ್ಪಾಗೆ ಕಾಣ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಯಾಕಂದ್ರೆ ಮೇಲ್ನೋಟಕ್ಕೆ ಹೌದು ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇನ್ ಕೇಸ್ ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ಇಷ್ಟರೊಳಗೆ ಇನ್ವೆಸ್ಟಿಗೇಷನ್ಗೆ ಹಾಜರಾಗ್ಬೋದಿತ್ತು. ಅದೇ ಹಾಜರಾದ್ಮೇಲೆ ಗೊತ್ತಾಗುತ್ತೆ. ಆಗ್ತೇನೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಮಾಧ್ಯಮದಲ್ಲಿ, ಇವತ್ತು ನಾಳೆ ಬರ್ಬೋದೇನೋ, ನಾಳೆ ಬರ್ಬೋದು. ಬಟ್ ಇಷ್ಟು ಸಮಯ ಎಲ್ಲೋ ಒಂದ್ ಕಡೆ ತಗೊಂಡಿರೋದ್ರಿಂದ ಅವ್ರು ತಪ್ಪು ಮಾಡಿರಬಹುದು ಅನ್ನೋದು ಸಾಕಷ್ಟು ಬಲವಾಗ್ತಾ ಇದೆ ಅಲ್ವಾ? ಅದು ನಮಗೆ ಅನ್ಸೋದಿಲ್ಲ ಮೇಡಮ್. ನಮಗೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ, ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ, ನೋಡಬೇಕು. ಓಕೆ, ಜೊತೆಗೆ ಇದೊಂದು ಶಾಕಿಂಗ್ ನ್ಯೂಸ್ ಕೂಡ. ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಇರುತ್ತೆ ಅನ್ನೋದು ರಾಜಕಾರಣಿಗಳಲ್ಲಿ ಎಲ್ಲರೂ ಮಾತಾಡ್ತಾರೆ. ಬಟ್ ಈಗ 2,800ಕ್ಕೂ ಅಧಿಕ ವಿಡಿಯೋ ಅಂದಾಗ ಜನಸಾಮಾನ್ಯರಿಗೆ ಇದಕ್ಕೂ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಶಾಕಿಂಗ್ ನ್ಯೂಸ್ ಅಲ್ವಾ? ಹೌದು, ಶಾಕಿಂಗ್ ನ್ಯೂಸ್ ಮೇಡಮ್. ಅದು ಏನು ಅನಿಸ್ತು ಸರ್ ಫಸ್ಟ್ ಕೇಳಿದ ತಕ್ಷಣ? ಹೌದಾ, ಏನಪ್ಪ, ಎಲ್ಲರಿಗೂ ಆಶ್ಚರ್ಯನೇ ಆಯಿತು. ಅಂದ್ರೆ ಈಗ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರಿಗೆ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಸೊ ಅವ್ರನ್ನ ಎಷ್ಟೋ ಜನ ರೋಲ್ ಮಾಡೆಲ್ ಅಂದ್ಕೊಳ್ತಾರೆ. ಅವರಿಗೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರಿಗೆ ಫಾಲೋವರ್ಸ್ ಇರ್ತಾರೆ. ಸೊ ಅಂಥವ್ರು ತಪ್ಪು ಮಾಡಿದ್ರೆ ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತಲ್ವ ಸಮಾಜಕ್ಕೆ? ಸರ್ ನಿಜ ಮೇಡಮ್. ಅದು ಅಭಿಮಾನಿಗಳು ಇರ್ತಾರೆ, ಈ ಥರ ಹಿಂಗೆ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ರುಜುವಾತು ಆದಮೇಲೆ ಅಭಿಮಾನಿಗಳು ಸ್ವಲ್ಪ ನಿರಾಸೆಗೊಳ್ತಾರೆ. ಅವರು ಕಾಪಾಡ್ಕೊಂಡು ಬಂದಿದ್ರು. ಏನಾದರೂ ಮುಂದೆ ನೋಡೋಣ, ತನಿಖೆ ಆದಮೇಲೆ ಅಕಸ್ಮಾತ್ ಇನ್ನು ಹೇಳ್ದಂಗೆ ಏನಾರು ಆದರೆ ಡ್ಯಾಮೇಜಲ್ಲೇ. ಓಕೆ, ಇನ್ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಅವರು ತಪ್ಪಿತಸ್ಥರು ಅಂತ ಆದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡ್ತೀರಾ, ಹೇಗೆ? ಮೋದಿ ಅವರು ಹಾಗೆ ಹೇಳಿದಾರಲ್ಲ, ಯಾರೇ ತಪ್ಪು ಮಾಡಿದ್ರು ಈ ರೀತಿ ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗಬೇಕು ಅಂತ ಮೋದಿಯವರು ಕೂಡ ಹೇಳಿದ್ದಾರೆ. ಎಲ್ಲ ಜನರು ಅದೇ ರೀತಿ ಹೇಳ್ತಾರೆ. ಓಕೆ, ಇನ್ನೊಂದು ವಿಚಾರ ಏನಪ್ಪ ಚರ್ಚೆ ಆಗ್ತಿದೆ ಅಂದರೆ, ಯಾರು ವಿಡಿಯೋ ರಿಲೀಸ್ ಮಾಡಿದ್ರು ಅಂತ ಅವರವರೇ ಕಚ್ಚಾಡ್ತಿದ್ದಾರೆ. BJP ಅವರು ಹೇಳ್ತಾರೆ ಕಾಂಗ್ರೆಸ್ ಅವರು, DKಶಿ ಅಂತ. DKಶಿ ಹೇಳ್ತಾರೆ ದೇವರಾಜೇಗೌಡ BJP ಅವರು ಅಂತ. ಮೇಡಮ್, ಯಾರೇ ವಿಡಿಯೋ ರಿಲೀಸ್ ಮಾಡಿರಲಿ ಕೊಟ್ಟಿರಲಿ, ಬಟ್ ಪ್ರಕರಣ ನಡೆದಿದ್ದಂತೂ ನಿಜ ಅಲ್ವೇ ಅಂತ ಜನಗಳು ಹೇಳ್ತಾರೆ. ನಾನು ಅದೇ ರೀತಿ ಹೇಳ್ತೀನಿ. ಯಾರೇ ವಿಡಿಯೋ ಲೀಕ್ ಮಾಡಿದ್ರು ಕೂಡ ಒಟ್ಟಿನಲ್ಲಿ ಜನರಿಗೆ ಪ್ರಕರಣ ನಡೆದಿರೋದು ನಿಜ ಅಂತ ಜನ ತಿಳ್ಕೊಳ್ತಾರಲ್ವಾ. ಅಷ್ಟು ಅವ್ರು ಲೀಕ್ ಯಾರು ಮಾಡಿದ್ರು ಯಾರು ಬೇಕಾಗಿಲ್ಲ ಅವ್ರಿಗೆ. ಬಟ್ ಈಗ JDS ಅವರು ಹೇಳ್ತಾರೆ ಇದೆಲ್ಲ ರಾಜಕೀಯ ಷಡ್ಯಂತ್ರ, ದೇವೇಗೌಡರ ಫ್ಯಾಮಿಲಿಯನ್ನ ಮುಗಿಸೋದಕ್ಕೆ ಮಾಡ್ತಿದ್ದಾರೆ ಅಂತ. ಅದು ಡಿಫೆಂಡ್ ಮಾಡ್ಕೊಳ್ಬೇಕಲ್ಲ, ನ್ಯಾಚುರಲಿ ದೇ ಮಸ್ಟ್ ಡಿಫೆಂಡ್. ವೈರಲ್ ಆಗಿರೋ ವಿಡಿಯೋಗಳನ್ನ ತಾವು ನೋಡಿದಿರಾ, ಹೇಗೆ ಸರ್? ನೋಡಿಲ್ಲ ಮೇಡಮ್, ನಮಗೇನು ಕೇಳ್ಪಟ್ಟಿರೋದಷ್ಟೇ. ವಿಡಿಯೋಗಳಲ್ಲಿ ಹೆಣ್ಮಕ್ಳ ಮುಖವನ್ನ ಕೂಡ ಬ್ಲರ್ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳ ಕುಟುಂಬ ಕೂಡ ಬೀದಿಗೆ ಬಂದಂಗಾಗತ್ತೆ. ಅವರ ಕ್ಯಾರೆಕ್ಟರ್ನ
ತೇಜೋವಧೆ ಮಾಡಿದಾಗ ಆಗತ್ತೆ ಅಲ್ವಾ? ಹೌದು ಹೌದು, ನಾವು ನೋಡಿಲ್ಲ. ಬಟ್ ಈ ರೀತಿ ಇದ್ದರೆ ಪಾಪ ಅವ್ರಿಗೆ ಸಂಸಾರ ಎಲ್ಲ ಈ ಹಿನ್ನೆಲೆ ಎಲ್ಲ ಹೌದಾಗುತ್ತೆ. ಓಕೆ, ವೈರಲ್ ಮಾಡಿದವ್ರದ್ದು ತಪ್ಪಿದೆ ಅಂತ ಒಪ್ಕೊಳ್ತೀರಾ ಸರ್? ಹೇಗೆ? ಹೌದು ಮೇಡಮ್. ಅದೇನೇ ತಪ್ಪು ನಡೆದಿರಲಿ ನಡೀತಾ ಇರಲಿ, ಬಟ್ ಅಟ್ಲೀಸ್ಟ್ ಬ್ಲರ್ ಮಾಡಿ ಆದರೂ ರಿಲೀಸ್, ಅಥವಾ ರಾಜಕೀಯ ಷಡ್ಯಂತ್ರನೇ ಇದ್ರೂ ಕೂಡ ಬ್ಲರ್ ಮಾಡಿ ರಿಲೀಸ್ ಮಾಡಬೇಕಿತ್ತಲ್ವಾ? ಬಟ್ ವೈರಲ್ ಮಾಡಿಲ್ಲ ಅಂದರೆ ಈ ಪ್ರಜೆಗಳಿಗೆ ಗೊತ್ತಾಗ್ತಿತ್ತಿಲ್ಲ, ಅದನ್ನು ಹೇಳ್ಬೋದು ನಾವು. ಈಗ ಇನ್ ಕೇಸ್ ಇವ್ರಿಗೆ ಕಠಿಣ ಶಿಕ್ಷೆ ಆದರೆ ಜನಪ್ರತಿನಿಧಿಗಳಿಗೆಲ್ಲ ಒಂದು ಮೆಸೇಜ್ ಅಂತ ಆಗತ್ತಾ? 100% ಎಲ್ಲರಿಗೂ ಒಂದು ಮೆಸೇಜ್ ಇದು, ಭಯ ಬೀಳ್ತಾರೆ ಇನ್ಮೇಲೆ. ಅಂದ್ರೆ ಇಲ್ಲಿ ಬ್ಲ್ಯಾಕ್ ಮೇಲ್ ಮೂಲಕ ಕೂಡ ಬಳಸ್ಕೊಂಡಿರಬಹುದು ಅಂತ ಅನ್ಸುತ್ತಾ, ಹೇಗೆ ಸರ್? ಅಂದ್ರೆ ಇಲ್ಲಿ ಒಪ್ಪಿತ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ, ಇನ್ನೊಂದು ಬ್ಲ್ಯಾಕ್ ಮೇಲ್ ಅನ್ನೋದು ಕೂಡ ಇರುತ್ತೆ. ಇಲ್ಲ ಮೇಡಮ್, ಅದು ಹೆಂಗಸರುಗಳಿಗೆ ನೀವು ಕೇಳಿದ್ರೆ ಗೊತ್ತಾಗುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಓಕೆ, ಲೇಡೀಸ್ಗೆ ಇಂಟರ್ವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಒಟ್ನಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಹೇಳ್ತಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಓಕೆ, SIT ಮೇಲೆ ನಂಬಿಕೆ ಇದೆಯಾ ಪಾರದರ್ಶಕವಾಗಿ ನಡೆಯುತ್ತೆ ಅಂತ? ಇಷ್ಟವರೆಗೂ ನಡೀತಾ ಇದೆ, ನೋಡ್ಬೇಕು ಇನ್ಮೇಲೆ ಏನು. ಬಟ್ ಈಗ ಒಂದಷ್ಟು ರಾಜಕೀಯ ಕೆಸರಾಟಗಳು ಶುರುವಾಗಿದೆ, ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಮಾಡ್ತಿದ್ದಾರೆ, ಅವ್ರ ವಿಡಿಯೋ ರಿಲೀಸ್ ಮಾಡಿದ್ರು, ಇವ್ರ ವಿಡಿಯೋ ರಿಲೀಸ್ ಮಾಡಿದ್ರು ಅಂತ. ಎಲ್ಲಾರ್ದು ಮಾಡಲಿ ಮೇಡಮ್, ಈ ಜನಗಳಿಗೆ ಯಾವ್ಯಾವ ಪಕ್ಷದವರು ಯಾವ್ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಯಾವುದೇ ರಾಜಕಾರಣಿ ತಪ್ಪು ಮಾಡಿದ್ರು ಕೂಡ ಹೊರಗೆ ಬರಬೇಕು ಅಂತ. ಈ ಪಕ್ಷ ಅಂತ ಎಲ್ಲಾರ್ದು ಮಾಡಲಿ, ಜನಗಳಿಗೆ ಎಲ್ಲ ಯಾವ್ಯಾವ ಪಕ್ಷದವ್ರು ಯಾವ್ಯಾವ ರೀತಿ ಅವರಪ್ಪ ಅಂತ ಜನಗಳಿಗೆ ಮುಂದಿನ ಪೀಳಿಗೆ ಅವ್ರಿಗೆ ಇದು ಅರ್ಥ ಆಗುತ್ತೆ. ಓಕೆ, ಜನಕ್ಕೆ ಅರ್ಥ ಆಗುತ್ತೆ ಅಂತ ಹೇಳ್ತಿದಾರಲ್ಲ, ಹಾಗಾದ್ರೆ ಹಾಸನದ ಜನ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸ್ತಾರ? ಯಾಕಂದ್ರೆ ಎಲೆಕ್ಷನ್ಗೂ 3 ದಿನ ಮುಂಚೆನೆ ವೈರಲ್ ಆಗಿತ್ತು, ಸೊ ಜನ ಎಲ್ಲ ನೋಡಿರ್ತಾರೆ, ಹಾಗಾಗಿ ಏನು ನೋಡಬೇಕು ಮೇಡಮ್. ಅದು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಜಾತಿ ರಾಜಕೀಯ ಅನ್ನೋದಿದೆ, ನೋಡ್ಬೇಕು ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಮುಂದಿನ ಬೆಳವಣಿಗೆ. ಅಂದ್ರೆ ಜನಪ್ರತಿನಿಧಿಗಳ ಮುಖವಾಡ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು, ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಈಗ ಗೊತ್ತಾಗ್ತಾ ಇದೆ ಎಲ್ಲರಿಗೂ ಮುಖವಾಡ ಕಳಿಸ್ತಾ ಇದೆ, ಮುಖವಾಡ ಕಳಿಸ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.